ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಕ್ಲಾಸಸ್ ಅಕಾಡೆಮಿ. ನಾವಿವತ್ತ ಮೊದಲನೇ ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣಂತ. ನೀವು ಆಪ್ ಒಳಗೆ ಏನ್ ಮಾಡಿರಿ ಅಂತಂದ್ರೆ, ಮೊದಲನೇ ಪ್ರಶ್ನೆ ಪತ್ರಿಕೆ ಒಂದು ಫಸ್ಟ್ ಏನು ಕ್ವಶನ್ ಪೇಪರ್ ಐತಲ್ಲ, ಆ ಕ್ವಶನ್ ಪೇಪರ್ ನೀವು ಆಲ್ರೆಡಿ ಇವಾಗ ಅಟೆಂಡ್ ಮಾಡಿದೀರಾ. ಅಟೆಂಡ್ ಮಾಡಿ ನಿಮ್ಮ ಸ್ಕೋರ್ ಅನ್ನು ಸಹಿತ ನೀವು ನೋಡ್ಕೊಂಡಿದ್ದೀರಿ. ಅದನ್ನ ಯಾವ ರೀತಿ ಬಿಡಿಸ್ಬೇಕು, ನಾವು ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ತಾ ಹೋಗೋಣಂತ. ಯಾಕಂತಂದ್ರೆ ನೀವು ನಿಮ್ಮ ನೆಕ್ಸ್ಟ್ ಮುರಾರ್ಜಿ, ಆದರ್ಶ, ಆಮೇಲೆ ನಿಮ್ಮ ನವೋದಯ ಎಕ್ಸಾಮ್ಗೆ ನಿಮ್ ಕನ್ನಡ ಒಂದ್ ಸಬ್ಜೆಕ್ಟ್ ಇರ್ತೈತಿ. ಓಕೆ, ನಿಮ್ ಲ್ಯಾಂಗ್ವೇಜ್, ನೀವು ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಒಂದ್ ಏನು ಫಸ್ಟ್ ಪಾರ್ಟ್ ಏನಿರ್ತೈತಿ ಕನ್ನಡ ಇರ್ತೈತಿ, ಅಥವಾ ಲಾಸ್ಟ್ ಪಾರ್ಟ್ ಕನ್ನಡ ಇರ್ತೈತಿ. ಒಂದ್ ವೇಳೆ ನೀವು ಇಂಗ್ಲಿಷ್ ಮೀಡಿಯಂ ಆಗಿದ್ರೆ ಏನಾಗ್ತೈತಿ ಅಂದ್ರೆ ನಿಮ್ಮ ಲಾಸ್ಟ್ಗೆ ಕೊನೆ ಪಾರ್ಟ್ ಏನಾಗಿರ್ತೈತಿ ಅಂದ್ರೆ ಇಂಗ್ಲಿಷ್ ಇರ್ತೈತಿ. ಓಕೆ, ಹಾಗಾದ್ರೆ ಈ ರೀತಿ ಪ್ರಶ್ನೆ ಪತ್ರಿಕೆ ನಾವು ಬಿಡಿಸೋದ್ರಿಂದ ನೀವು ಯಾವ ರೀತಿ ಪ್ರಶ್ನೆಗಳನ್ನ ಬೀಳ್ತಾವು, ಮತ್ತೆ ಯಾವ ರೀತಿ ನಾವು ಅದಕ್ಕೆ ಉತ್ತರಗಳನ್ನ ಬರಿಬೇಕು ಅನ್ನೋದು ಸಹಿತ ನಿಮ್ಗೆ ಏನಾಗ್ತಾ ಹೋಗ್ತೈತಿ, ಗೊತ್ತಾಗ್ತಾ ಹೋಗ್ತೈತಿ. ಆಮೇಲೆ ನೀವು ಈ ರೀತಿ ಪ್ರಶ್ನೆಗಳನ್ನ ಬಿಡಿಸೋದ್ರಿಂದ ಪ್ರಶ್ನೆಗಳ ಮಟ್ಟ ಅಂದ್ರೆ ಎಷ್ಟು ಏನು ತುಂಬಾ ಈಸಿ ಇರ್ತಾವೋ ಅಥವಾ ತುಂಬಾ ಕಷ್ಟವಾಗಿರ್ತಾವೋ, ನಿಮಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ಬೇಕು ಅನ್ನೋದು ಸಹಿತ ನಿಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ. ಯಾವ ರೀತಿ ಸ್ಟಡಿ ಮಾಡ್ಬೇಕು ಅನ್ನೋದು ಸಹಿತ ನಿಮ್ಗೆ ಏನಾಗ್ತೈತಿ ಗೊತ್ತಾಗ್ತೈತಿ. ಹಾಗಾದ್ರೆ ನೀವು ಒಂದ್ ವೇಳೆ ಈ ಪ್ರಶ್ನೆ ಪತ್ರಿಕೆನ ಇನ್ನು ಅಟೆಂಡ್ ಮಾಡ್ಲಿಕ್ಕಂದ್ರೆ ನಮ್ಮ ಆಪ್ ಒಳಗೆ ಹೋಗ್ರಿ. ಮೈ ಕ್ಲಾಸಸ್ ಆಪ್ ಅನ್ನ ನಿಮ್ಮ ಪ್ಲೇಸ್ಟೋರ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡು, ಅಲ್ಲಿ ನಿಮಗೆ ಫ್ರೀ ಇದೆ ಇದು ಕ್ವಶನ್ ಪೇಪರ್. ನೀವು ಹೋಗಿ ಅದು ಕ್ವಶನ್ ಅನ್ನ ಪ್ರಶ್ನೆ ಪತ್ರಿಕೆನ ಏನ್ ಮಾಡಬಹುದು, ಅಟೆಂಡ್ ಮಾಡಬಹುದು. ಓಕೆ, ಹಾಗಾದ್ರೆ ನೋಡೋಣಂತ. ಇವಾಗ ಮೊದಲನೇ ಪ್ರಶ್ನೆ ಏನೈತಿಪ್ಪ ಅಂತಂದ್ರೆ, ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ? ಹಾಗಾದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸತಕ್ಕಂತ ವ್ಯಂಜನಗಳಿಗೆ ನಾವು ಏನಂತ ಕರಿತೀವಿ? ಮೊದಲೇದ್ದು ಅಲ್ಪ ಪ್ರಾಣ, ಎರಡನೇದ್ದು ಮಹಾಪ್ರಾಣ, ಮೂರನೇದ್ದು ಅನುನಾಸಿಕ, ನಾಲ್ಕನೇದು ಏನಪ್ಪಾ ಅಂತಂದ್ರೆ ವ್ಯಂಜನಗಳು. ನಾಲ್ಕನೇದು ಏನದು? ವರ್ಗೀಯ ವ್ಯಂಜನಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸತಕ್ಕಂತ ಅಕ್ಷರಗಳಿಗೆ, ಅದರೊಳಗು ವ್ಯಂಜನಾಕ್ಷರಗಳಿಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಯಾವ್ಯಾವ ಬರ್ತಾವ ಹೇಳ್ರಿ? ಕ ಛ ವರ್ಗಗಳು ಬರ್ತಾವ. ಹೌದಾ? ನೋಡ್ರಿ, ಕ ಛ ತ ಪ. ಇವುಗಳಿಗೆ ನಾವು ಎಂತ ಅಕ್ಷರಗಳಂತ ಕರಿತೀವಿ ಹೇಳ್ರಿ? ವ್ಯಂಜನಾಕ್ಷರಗಳು ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಕ ಚ ಟ ತ ಪ. ಒಟ್ಟಾರೆಯಾಗಿ ಎಷ್ಟು ಅಕ್ಷರಗಳು ಬರ್ತಾವ? ಇವು 10 ಅಕ್ಷರಗಳ ಬರ್ತಾವ. ಇನ್ನೊಂದು ಬರ್ತೈತಿ, ಯಾವ್ದಂದ್ರೆ ಗ ಜ ಡ ದ ಬ. ನಿಮಗೆ ನಾವು ಇವುಗಳಿಗೆ ಜಾಸ್ತಿ ಉಸಿರನ್ನ ತಗೊಳ್ಳೋದಿಲ್ಲ. ಖ ಛ ಠ ಥ ಪ ಅಷ್ಟ. ಅದೇ ಮಹಾಪ್ರಾಣಾಕ್ಷರಗಳು ಬಂದಾಗ ಖ ಛ ಠ ಥ ಫ. ನಾವಲ್ಲಿ ಏನ್ ಮಾಡ್ತೀವಿ ಹೇಳ್ರಿ? ಹೆಚ್ಚು ಉಸಿರಿನಿಂದ ಏನ್ ಮಾಡ್ತೀವಪ್ಪ ಅಂದ್ರೆ ಆ ವ್ಯಂಜನಗಳನ್ನ ಉಚ್ಚಾರ ಮಾಡ್ತೀವಿ. ಕ ಚ ಟ ತ ಪ, ಕ ಜ ಡ ದ ಬ. ಓಕೆ, ಅದಕ್ಕೋಸ್ಕರ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡ್ತಕ್ಕಂಥ ವ್ಯಂಜನಾಕ್ಷರಗಳಿಗೆ ನಾವೇನಂತ ಕರಿತೀವಿ? ಅಲ್ಪ ಪ್ರಾಣ ಅಂತ ಕರಿತೀವಿ. ಇನ್ನು ಮಹಾಪ್ರಾಣ ಅಂದ್ರೆ ನಿಮ್ಗೆ ಹೇಳಿದೆ, ಇನ್ನೊಂದು ದೊಡ್ಡ ಖ ಬರ್ತದೆ. ಖ ಛ ಠ ಥ ಫ. ಇವುಗಳಿಗೆ ನಾವೇನಂತ ಕರಿತೀವಿ? ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇನ್ನ ಅನುನಾಸಿಕಗಳು ಅಂತಂದ್ರ, ಅನುನಾಸಿಕ ಅಂದ್ರೆ ನಾಸಿಕ ಅಂತಂದ್ರೆ ಏನು? ಮೂಗಿನಿಂದ ಉಚ್ಚಾರ ಮಾಡ್ತಕ್ಕಂಥ ವ್ಯಂಜನಾಕ್ಷರಗಳಿಗೆ ನಾವೇನಂತ ಕರಿತೀವಿ? ಅನುನಾಸಿಕಗಳು ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯಾವ್ದು ಬರ್ತೈತಿ? ಫಸ್ಟ್ ಂಗ, ಆಮೇಲೆ ಞ, ನ, ನ ಮತ್ತೆ ಮ. ಇವುಗಳನ್ನ ಉಚ್ಚಾರ ಮಾಡ್ರಿ. ನಮ್ಮ ಒಂದು ಉಚ್ಚಾರಣೆಯಲ್ಲಿ ಇರ್ತಕ್ಕಂಥ ಸ್ವರ ಏನಿರ್ತೈತೆ ಅಲ್ಲ, ಅದು ಎಲ್ಲಿಂದ ಉಚ್ಚಾರಣೆ ಆಗ್ತೈತಿ? ಮೂಗಿನಿಂದ. ಆ ಗಾಳಿ ಏನಾಗಿರ್ತೈತಿ ಅಂದ್ರೆ ಮೂಗಿನಿಂದ ಹೊರಗಡೆ ಬರ್ತೈತಿ. ಹೌದಾ? ಅದಕ್ಕೋಸ್ಕರ ನಾವ್ ಇವುಗಳಿಗೆ ಏನಂತ ಕರಿತೀವಿ? ಅನುನಾಸಿಕಗಳು ಅಂತ ಕರಿತೀವಿ. ನಾಸಿಕ ಅಂತಂದ್ರೆ ಏನು? ಮೂಗು. ನೆನ್ಪಿಟ್ಕೋರಿ, ನಾಸಿಕ ಅಂತಂದ್ರೆ ಮೂಗು. ಮೂಗಿನಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳಿಗೆ ನಾವು ಅನುನಾಸಿಕಗಳು ಅಂತ ಕರಿತೀವಿ. ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡತಕ್ಕಂಥ ವ್ಯಂಜನಾಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ. ಆಮೇಲೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡ್ತಕ್ಕಂಥ ವ್ಯಂಜನಾಕ್ಷರಗಳಿಗೆ ನಾವೇನಂತ ಕರಿತೀವಿ? ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಇನ್ನು ನೆಕ್ಸ್ಟ್ ವರ್ಗೀಯ ವ್ಯಂಜನಗಳು. ಟೋಟಲ್ ವ್ಯಂಜನಗಳು ಎಷ್ಟು ಬರ್ತಾವು? 34 ವ್ಯಂಜನಗಳು ಬರ್ತಾವ. ಟೋಟಲ್ ವ್ಯಂಜನಗಳು ಎಷ್ಟು ಬರ್ತಾವು? 34 ವ್ಯಂಜನಗಳು ಬರ್ತಾವ. ಈ 34 ವ್ಯಂಜನದೊಳಗ 25 ವರ್ಗೀಯ ವ್ಯಂಜನಗಳು ಬರ್ತಾವು, 9 ಅವರ್ಗೀಯ ವ್ಯಂಜನಗಳು ಬರ್ತಾವ. ವರ್ಗೀಯ ವ್ಯಂಜನಗಳು ಅಂತಂದ್ರೆ ವರ್ಗ ಮಾಡಕ್ ಸಾಧ್ಯ ಐತಿ. ಇವುಗಳನ್ನ ವರ್ಗ ಮಾಡೋಕೆ ಏನಿದೆ? ಸಾಧ್ಯ ಐತಿ. ಅಂದ್ರೆ ಗುಂಪು ಮಾಡಕ್. ವರ್ಗ ಅಂತಂದ್ರೆ ಏನು? ಗುಂಪು. ನೀವು ಕ್ಲಾಸ್ ಅಂತ ಹೇಳ್ತಿರಲ್ಲ ನಿಮ್ಮ ಸ್ಕೂಲ್ ಒಳಗ,
ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಕ್ಲಾಸ್ಗಳನ್ನ ಹೇಳ್ತೀರಿ. ಅಂದ್ರೆ 1ನೇ ವರ್ಗ, 2ನೇ ವರ್ಗ, 3ನೇ ತರಗತಿ, 4ನೇ ತರಗತಿ ಅಂತ ಹೇಳ್ತಿರಲ್ಲ. ತರಗತಿ ಅಂತಂದ್ರೆ ಗುಂಪು, ಒಂದೇ ವಯಸ್ಸು ಅಂದ್ರೆ ಸಮಾನ ವಯಸ್ಕ ಇರ್ತಕ್ಕಂತ ಒಂದು ಗುಂಪು. ಅದನ್ನ ನಾವೇನಂತ ಕರಿತೀವಿ? ವರ್ಗಗಳು ಅಥವಾ ತರಗತಿಗಳು, ಕ್ಲಾಸಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಹೌದಿಲ್ಲ? ಹಂಗ ಯಾವ್ದನ್ನ ವರ್ಗ ಮಾಡಕ್ ಬರ್ತತಿ, ಯಾವ್ದನ್ನ ಗುಂಪು ಮಾಡಕ್ ಬರ್ತತಿಲ್ಲ, ಅವುಗಳಿಗೆ ನಾವೇನಂತ ಕರಿತೀವಿ? ವರ್ಗೀಯ ವ್ಯಂಜನಗಳಂತ ಕರಿತೀವಿ. ಯಾವ್ದನ್ನ ಗುಂಪು ಮಾಡಕ್ ಬರೋದಿಲ್ವಲ್ಲ ಅದನ್ನ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ, ಚ, ಟ, ತ, ಪ, ಗ, ಜ, ಡ, ದ ವರ್ಗಗಳದಾವಲ್ಲ, ಇವ್ ಗುಂಪು ಟೋಟಲ್ ಅಕ್ಷರಗಳದಾವಲ್ಲ, ಇವೆಲ್ಲವನ್ನೂ ಸಹಿತ ನಾವೇನಂತ ಕರಿತೀವಪ್ಪ ಅಂತಂದ್ರೆ ವರ್ಗೀಯ ವ್ಯಂಜನಗಳಂತ ಕರಿತೀವಿ. ಯಾವ್ದನ್ನ ವರ್ಗ ಮಾಡಕ್ ಬರೋದಿಲ್ಲಲ್ಲ, ಫಾರ್ ಎಕ್ಸಾಂಪಲ್ ಯ, ರ, ಲ, ವ, ಶ, ಶ, ಸ, ಹ, ಳ, ಟೋಟಲ್ ಎಷ್ಟು ಬರ್ತಾವು? 9 ಅಕ್ಷರಗಳು ಬರ್ತಾವ. ಈ 9 ಅಕ್ಷರಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಓಕೆ, ಇದಕ್ಕೆ ಡೀಟೇಲ್ ಆಗಿ ನಾ ಏನ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ತರಗತಿಯನ್ನ ಮಾಡ್ತಾ ಹೋಗ್ತೇನಂತ. ಪ್ರತಿದಿನ ನೀವ್ ಏನ್ ಮಾಡ್ಬೇಕಂತಂದ್ರ ಬೆಳಗ್ಗೆ ಮತ್ತೆ ಸಾಯಂಕಾಲ ಪ್ರತಿದಿನ ನೀವು ಆಪ್ ಒಳಗ ಪ್ರತಿದಿನ ತರಗತಿಗಳನ್ನ ಅಟೆಂಡ್ ಮಾಡ್ಲೇಬೇಕು. ಒಂದ್ ವೇಳೆ ನಿಮ್ಗೆ ಮಿಸ್ ಆಯ್ತು ಅಂತಂದ್ರೆ ನೀವು ರೆಕಾರ್ಡೆಡ್ ಕ್ಲಾಸ್ ಇರ್ತಾವ, ನೀವು ರೆಕಾರ್ಡೆಡ್ ಕ್ಲಾಸ್ ಅನ್ನು ಸಹಿತ ನೀವ್ ಏನ್ ಮಾಡ್ತಾ ಹೋಗ್ಬೋದು? ನೋಡ್ಕೊಳ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ನೋಡೋಣಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣಂತ. ಬಳೆಗಾರ ಮತ್ತು ವ್ಯಾಪಾರಿ ಈ ಪದಗಳು ಯಾವ ನಾಮಪದಕ್ಕೆ ಉದಾಹರಣೆ? ಬಳೆಗಾರ ಮತ್ತು ವ್ಯಾಪಾರಿ, ಬಳೆಗಾರ ಮತ್ತು ವ್ಯಾಪಾರಿ ಯಾವ ನಾಮಪದಕ್ಕೆ ಉದಾಹರಣೆ? ನೋಡ್ರಿ, ಮೊದ್ಲೇದೇನೈತಿ? ರೂಢನಾಮ, 2ನೇದ್ದು ಅಂಕಿತ ನಾಮ, 3ನೇದ್ದು ಅನ್ವರ್ತಕ ನಾಮ, 4ನೇದ್ದು ನಾಮಪದ. ಈ 4ರೊಳಗ ಬಳೆಗಾರ ಮತ್ತು ವ್ಯಾಪಾರಿ ಅಂತಕ್ಕಂಥದ್ದು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ? ಓಕೆ, ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅನ್ವರ್ತಕ ನಾಮ. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಅನ್ವರ್ತಕ ನಾಮ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾಮಪದ ಅಂತಂದ್ರೆ ಏನು? ನಾಮಪದ ಅಂದ್ರೆ ಏನು? ನಾಮಪದ ಅಂದ್ರ ವ್ಯಕ್ತಿಯ ಹೆಸರನ್ನ, ವಸ್ತುಗಳ ಹೆಸರನ್ನ, ಆಮೇಲೆ ಪ್ರಾಣಿಗಳ ಹೆಸರನ್ನ, ಪಕ್ಷಿಗಳ ಹೆಸರನ್ನ, ಹಿಂಗ ಯಾವ್ದನ್ನ ಹೆಸರನ್ನ ಸೂಚಿಸೋದಕ್ಕೆ, ಅದು ಏನು ವಸ್ತುವನ್ನು ಗುರುತಿಸೋದಕ್ಕೆ ನಾವೇನು ಬಳಸ್ತೇವಲ್ಲ ಅವುಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ನಾಮಪದಗಳು ಅಂತ ಕರಿತೀವಿ. ನಾಮಪದದೊಳಗೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ 3 ವಿಧಗಳು ಬರ್ತಾವ. ವಿಧಗಳು ತುಂಬಾ ಬರ್ತಾವ. ಅದ್ರೊಳಗೆ ಮುಖ್ಯವಾಗಿ ನಿಮಗ್ ಬೇಕಾಗಿರೋದು ಎಷ್ಟಪ್ಪ ಅಂದ್ರೆ 3 ವಿಧಗಳು. ಮೊದ್ಲೇದ್ ಯಾವ್ದಪ್ಪ ಅಂತ ನಾಮಪದ ಅಂದ್ರ ಯಾವುದೇ ಒಂದು ವಸ್ತುವನ್ನ, ವ್ಯಕ್ತಿಯನ್ನ ಗುರುತಿಸ್ಬೇಕಂದ್ರ ನಾವು ಬಳಸ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ? ನಾಮಪದಗಳು ಅಂತ ಕರಿತೀವಿ. ಈ ನಾಮಪದದಲ್ಲಿ ಮುಖ್ಯವಾಗಿ 3 ವಿಧಗಳು. ಮೊದ್ಲೇದ್ದು ರೂಢನಾಮ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಿರತಕ್ಕಂಥದ್ದು. ಶಾಲೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ರೂಢಿಯಿಂದ ಬಂದಿದೆ. ಊರು ರೂಢಿಯಿಂದ ಬಂದಿದೆ. ನಾನ್ ಟೀಚರ್, ಹೌದಾ? ಸಾರಿ ಟೀಚರ್ ಅಲ್ಲ, ಶಾಲೆ, ಊರು, ಆಮೇಲೆ ಪರ್ವತ, ಗುಡ್ಡ, ಇವೆಲ್ಲ ಏನಪ್ಪಾ ಅಂದ್ರೆ ರೂಢಿಯಿಂದ ಬಂದ್ಬಿಟ್ಟಿರ್ತಾವ. ಇವುಗಳಿಗೆ ನಾವೇನಂತ ಕರಿತೀವಿ? ರೂಢನಾಮಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಹೌದಾ? ಈಗ ನೋಡ್ರಿ, ಅಂಕಿತ ನಾಮ ಅಂತಂದ್ರೆ ಈಗ ಏನು? ಶಾಲೆ ಅಂತಕ್ಕಂಥದ್ದು ಏನದು? ರೂಢನಾಮ. ಶಾಲೆ ಅಂತಕ್ಕಂಥದ್ದೇನು? ರೂಢನಾಮ. ಊರು ಅಂತಕ್ಕಂಥದ್ದೇನು? ರೂಢನಾಮ. ಹಾಗಾದ್ರೆ ಊರು ಯಾವ ಊರು? ಈಗ ಫಾರ್ ಎಕ್ಸಾಂಪಲ್, ನಿಮ್ದು ಬೆಳಗಾವಿನ, ಆಮೇಲೆ ನಿಮ್ದು ಧಾರವಾಡನ, ನಿಮ್ದು ವಿಜಾಪುರ, ನಿಮ್ದು ಬಾಗಲಕೋಟೆ, ಈ ರೀತಿ ಪರ್ಟಿಕ್ಯುಲರ್ ಆಗಿ ಇದೇ ಊರು. ಈಗ ನಿಮ್ ಊರು ಯಾವ್ದು ಇರ್ತೈತಲ್ಲ, ಪರ್ಟಿಕ್ಯುಲರ್ ಊರಂದಾಗ ಏನ್ ಬರ್ತೈತಿ? ರೂಢನಾಮ. ಆ ಊರು, ಈ ಊರು ಅಂತ ಬರ್ತೈತಿ. ಅದ್ರೊಳಗ ಪರ್ಟಿಕ್ಯುಲರ್ ಆಗಿ ಇದೇ ಊರು. ಯಾವ ಊರು? ಬೆಳಗಾವಿನ, ನಿಮ್ದು ಬಾಗಲಕೋಟೆ, ವಿಜಯಪುರ, ಮೈಸೂರು, ಯಾವ್ದು ಬರ್ತೈತಿ ನಿಮ್ದು? ಶಿವಮೊಗ್ಗ. ಈ ರೀತಿ ಪರ್ಟಿಕ್ಯುಲರ್ ಆಗಿ ಇದೆ ಅಂತಕ್ಕಂಥದ್ದು ನೀವೇನ್ ಹೇಳ್ತಿರಲ್ಲ, ಇದನ್ನ ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಏನ್ ಮಾಡ್ತೀವಿ? ಕರಿತೀವಿ. ಈಗ ಹುಡುಗಿ ಅಂತಕ್ಕಂಥದ್ದೇನು? ರೂಢನಾಮ. ಹುಡುಗಿ ಅಂತಕ್ಕಂಥದ್ದೇನು? ರೂಢನಾಮ. ಅದ್ರೊಳಗೆ ಯಾವ ಹುಡುಗಿ? ಅವಳು ಯಾರು? ಅಶ್ವಿನಿ, ಸುಮಾ, ಗಂಗಾ, ಈ ರೀತಿ ಪರ್ಟಿಕ್ಯುಲರ್ ಇದೇ ಹುಡುಗಿ ಅಂತ ಹೇಳಿ ಅಕಿನ ಸೂಚಿಸೋದಕ್ಕೋಸ್ಕರ ನಾವೇನ್ ಹೆಸರುಗಳನ್ನ ಬಳಸ್ತೀವಲ್ಲ ಅವುಗಳಿಗೆ ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ಇಟ್ಟಂತ ಹೆಸರುಗಳಿಗೆ ಪರ್ಟಿಕ್ಯುಲರ್ ಆಗಿ, ಮುಖ್ಯವಾಗಿ, ವಿಶೇಷವಾಗಿ ಅದೇ ವ್ಯಕ್ತಿ ಅಂತಕ್ಕಂಥದನ್ನ ನಾವು ಗುರುತು ಮಾಡೋದಕ್ಕೋಸ್ಕರ ನಾವೇನ್ ಹೆಸರುಗಳನ್ನ ಬಳಸ್ತೀವಲ್ಲ, ಈ ಹೆಸರುಗಳನ್ನ ಇಟ್ಟಿರ್ತೀವಲ್ಲ ಅವುಗಳಿಗೆ ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ಓಕೆ, ಈಗ ನೋಟ್ಬುಕ್ ಅನ್ನೋದು ಏನ್ ಬರ್ತೈತೆ ಹೇಳ್ರಿ? ರೂಢನಾಮ ಬರ್ತೈತೆ. ಅದ್ರೊಳಗೆ ಯಾವ ನೋಟ್ಬುಕ್? ಸುಲೇಖಾನ, ಆಮೇಲೆ ಮತ್ ಯಾವ್ದು? ಸುಲೇಖಾ ನೋಟ್ಬುಕ್. ಮತ್ತೆ ಯಾವ ನೋಟ್ಬುಕ್ ತಗೋತಿರಲ್ಲ ನೀವು, ಅವು ಪರ್ಟಿಕ್ಯುಲರ್ ಆಗಿ ಇದೇ ನೋಟ್ಬುಕ್ ಅಂತ ನಾವೇನು ಗುರುತು ಮಾಡೋದಕ್ಕೋಸ್ಕರ ಬಳಸ್ತೀವಲ್ಲ ಅದು ಅಂಕಿತ ನಾಮ. ಸರಿ. ರೂಢನಾಮ ಅಂತಂದ್ರೆ ರೂಢಿಯಿಂದ ಬಂದಿದ್ದು. ಅಂಕಿತ ನಾಮ ಅಂತಂದ್ರ ರೂಢಿಯಿಂದ ಏನ್ ಬಂದಿರ್ತಾವಲ್ಲ ಅವುಗಳನ್ನ ಗುರ್ತಿಸೋದಕ್ಕೋಸ್ಕರ ನಾವು ಬಳಸ್ತಕ್ಕಂಥದಕ್ಕ ಏನಂತ ಕರಿತೀವಿ? ಅಂಕಿತ ನಾಮ ಅಂತ ಹೇಳಿ ಕರಿತೀವಿ.
ಓಕೆ, ನಾನೇನಪ್ಪಾ ಅಂದ್ರೆ ಮಹಿಳೆ, ನನಗೊಂದು ಹೆಸರಿದೆ, ನನ್ನ ಗುರುತು ಮಾಡೋದಕ್ಕೋಸ್ಕರ ಪರ್ಟಿಕ್ಯುಲರ್ ನನಗೊಂದು ಹೆಸರಿದೆ. ಮಹಿಳೆ ಮಹಿಳೆ ಅಂದಾಗ ತುಂಬಾ ಜನ ಇರ್ತಾರಲ್ಲಿ, ಕ್ರೌಡ್ ಇರ್ತೈತಿ. ಅದ್ರೊಳಗೆ ಅಯ್ಯ ಅಲ್ಲಿ ಯಾರೋ ಅದರ, ಏನೋ ಮನುಷ್ಯ ಅದ ನೋಡ್ರಿ, ಅಲ್ಲಿ ಮಹಿಳೆ ಅದಾಳ ನೋಡ್ರಿ, ಅಲ್ಲಿ ಹುಡುಗಿ ಅದಾಳ ನೋಡ್ರಿ, ಹುಡುಗ ಅದ ನೋಡ್ರಿ, ಕರೀರಿ ಕರೀರಿ, ನೀವ್ ಯಾರನ್ನ ಕರಿತೀರಿ? ಹೌದಿಲ್ಲ? ಈಗ ಅವ್ರನ್ನ ಗುರುತು ಮಾಡೋದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಒಂದ್ ಹೆಸರು ಹಿಡಿದು ಕರೆದಾಗ, ಎಲ್ಲಿ ಸುಮಾ ಅದಾಳು, ಅಲ್ಲಿ ಗಂಗಾ ಅದಾಳು, ಅಥವಾ ಅಲ್ಲಿ ಏನಪ್ಪಾ ಅಂತಂದ್ರ ಏನಪ್ಪಾ ಹುಡುಗ ರಾಹುಲ್ ಅದಾನ, ಆಮೇಲೆ ಕಿಶೋರ್ ಅದಾನ, ಈ ರೀತಿ ನಾವು ಪರ್ಟಿಕ್ಯುಲರ್ ಆಗಿ ಹೆಸರನ್ನ ಏನ್ ಸೂಚಿಸ್ತೀವಲ್ಲ, ಅವುಗಳಿಗೆ ನಾವೇನಂತ ಕರಿತೀವಿ? ಅಂಕಿತ ನಾಮ ಅಂತ ಕರಿತೀವಿ. ಇನ್ನು ಅನ್ವರ್ತಕ ನಾಮ ಅಂತಂದ್ರ, ಅನ್ವರ್ತಕ ನಾಮ ಅಂದ್ರೆ ನಮ್ಮ ವೃತ್ತಿಗೆ ಅನುಸಾರವಾಗಿ, ಆಮೇಲೆ ನಾವು ಮಾಡ್ತಕ್ಕಂಥ ಏನೋ ಕೆಲವೊಂದು ಹಾಬೀಸ್ ಇರ್ತಾವ ನಮಗ, ಅದಕ್ಕ ಅನುಸಾರವಾಗಿ, ಆಮೇಲೆ ನಮ್ಗೆ ಏನ್ರ ನ್ಯೂನ್ಯತೆಗಳಿದ್ದಾಗ, ಹೌದಾ, ಈ ರೀತಿ ಅವ್ರನ್ನ ನಾವ್ ಏನ್ ಮಾಡ್ತಾ ಇರ್ತೀವಿ? ಗುರ್ತ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ನನ್ನ ಹೆಸರು ಬೇರೆ ಇದೆ, ನನ್ನನ್ನ ಏನಂತ ಕರೀತಾರೆ? ನನ್ನ ವೃತ್ತಿ ಯಾವ್ದಪ್ಪ ಅಂದ್ರೆ ಶಿಕ್ಷಕ ವೃತ್ತಿ, ಅದಕ್ಕೋಸ್ಕರ ನನ್ನನ್ನ ಏನಂತ ಕರೀತಾರೆ? ಟೀಚರ್ ಅಂತ ಕರೀತಾರೆ. ಹಾಗಾದ್ರೆ ಟೀಚರ್ ಅನ್ನೋದು ಏನಾಗ್ತೈತಿ ಹೇಳ್ರಿ? ಅನ್ವರ್ತಕ ನಾಮ ಆಗ್ತದೆ. ಇಲ್ಲಿ ನೋಡ್ರಿ, ಈಗ ಬಳೆಗಾರ, ಆ ಬಳಿ ಇಡ್ಸೋನ್ ಹೆಸರು ಬೇರೆನೆ ಇರ್ತದ, ಬಟ್ ಅವ ಬಳಿ ಇಡ್ಸ್ತಕ್ಕಂತ ಕೆಲಸ ಮಾಡ್ತಿರ್ತಾನ, ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ? ಬಳೆಗಾರ, ಬಳೆಗಾರ ಅಂತ ಕರಿತೀವಿ. ಹೂಗಾರ, ಬಳೆಗಾರ, ಆಮೇಲೆ ಅವ್ ಹಾಡು ಹಾಡ್ತಿರ್ತಾನ, ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಹಾಡುಗಾರ. ಅವನ ಹೆಸರು ಬೇರೆನೆ ಇರ್ತೈತೆ, ಅವನ ಅಂಕಿತ ನಾಮ ಬೇರೆನೆ ಇರ್ತತಿ. ಹೌದಾ? ಆಮೇಲೆ ಅವ್ನು ರೂಢನಾಮ, ಅವನು ಏನಾಗಿರ್ತಾನಪ್ಪಾ ಅಂತಂದ್ರೆ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ರೂಢನಾಮನು ಬೇರೆ ಇರ್ತೈತಿ, ಅವ್ರ ಅಂಕಿತ ನಾಮನೂ ಬೇರೆ ಇರ್ತೈತಿ. ಆದ್ರೆ ಅವ್ರು ಮಾಡ್ತಕ್ಕಂಥ ವೃತ್ತಿಗೆ ಅನುಸಾರವಾಗಿ ಅವ್ರನ್ನ ನಾವೇನಂತ ಕರಿತೀವಿ? ಹಾಡುಗಾರ ಅಂತ ಕರಿತೀವಿ. ಹೌದಾ? ಆಮೇಲೆ ನೃತ್ಯಗಾರ ಅಂತ ಕರಿತೀವಿ. ಹಿಂಗ ಅವ್ರು ಏನನ್ನ ಮಾಡ್ತಿರ್ತಾರಲ್ಲ ಅದ್ರ ಅನುಸಾರವಾಗಿ ನಾವು ಅವರನ್ನ ಗುರುತು ಮಾಡೋದ್ರಿಂದ ಮಾಡತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ? ಅನ್ವರ್ತಕ ನಾಮ ಪದಗಳು ಅಂತ ಕರಿತೀವಿ. ಓಕೆ, ಇನ್ನ ವ್ಯಾಪಾರಿ, ಅವೇನ್ ಮಾಡಾಕುಂತಾನಪ್ಪ? ವ್ಯಾಪಾರ ಮಾಡಾಕುಂತಾನ, ಅದಕ್ಕೋಸ್ಕರ ಅವನ್ನ ನಾವೇನಂತ ಕರಿತೀವಿ? ವ್ಯಾಪಾರಿ ಅಂತ ಅವನನ್ನ ಏನ್ ಮಾಡ್ತೀವಿ? ಗುರುತು ಮಾಡ್ತೀವಿ. ಅವನ ಹೆಸರು ಬೇರೆನೆ ಇದೆ. ಇದನ್ನ ನಾವೇನಂತ ಕರಿತೇವಪ್ಪ ಅಂದ್ರೆ ಅನ್ವರ್ತಕ ನಾಮಪದಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಲವೊಂದು ನ್ಯೂನ್ಯತೆಗಳ ಅನುಸಾರವಾಗಿ ಕಣ್ಣು ಕಾಣಿಸ್ಲಿಕ್ಕೆ ಕುರುಡ ಅಂತೀವಿ, ಕಾಲ್ ಸೊಟ್ಟ ಇದ್ರೆ ಕುಂಟ ಅಂತ ಕರಿತೀವಿ. ಆಮೇಲೆ ಅವ ಎಡಗೈ ಏನು ಜಾಸ್ತಿ ಬಳಸಾಕ್ ಕುಂತಿದ್ರೆ ಅವ್ನ ಏನಂತ ಕರಿತೀವಿ? ರೊಡ್ಡ ಅಂತ ಕರಿತೀವಿ. ಈ ರೀತಿ ನಾವು ಬೇರೆ ಬೇರೆ ಅನ್ವರ್ತಕ ನಾಮಪದಗಳನ್ನ ಬಳಸಿ ಏನೋ ಅವ್ರ ಹೆಸರನ್ನ ಬಿಟ್ಟು ಅವ್ರಿಗೆ ಬೇರೆ ಒಂದು ಹೆಸರು, ಅಡ್ಡ ಹೆಸರು ಇಡ್ತೇವಲ್ಲ, ಅವುಗಳಿಗೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಅನ್ವರ್ತಕ ನಾಮಪದಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ಬಳೆಗಾರ ಮತ್ತು ವ್ಯಾಪಾರಿ ಅಂತಕ್ಕಂಥದ್ದು ಯಾವ ನಾಮಪದಕ್ಕೆ ಉದಾಹರಣೆ ಆಗ್ತದೆ ಹೇಳ್ರಿ? ಅನ್ವರ್ತಕ ನಾಮಪದಕ್ಕೆ ಉದಾಹರಣೆ ಆಗ್ತದೆ. ಓಕೆ, ನೆಕ್ಸ್ಟ್ ಇನ್ನ ಮೂರನೇ ಪ್ರಶ್ನೆ ನೋಡೋಣ. ಬರವಣಿಗೆಯ ಮೂಲಕ ಸಂಗತಿ ಮತ್ತು ವಿಚಾರ ಮತ್ತು ವಿಷಯಗಳನ್ನ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳೋದು. ಬರವಣಿಗೆಯ ಮೂಲಕ, ಈಗ ನಾನ್ ನಿಮಗ್ ಹೇಳಾಕ್ ಕುಂತಿದ್ದು ಮಾತಿನ ಮೂಲಕ ಹೇಳ್ತಾನೆ, ಕೆಲವೊಂದ್ಸಲ ಬರವಣಿಗೆ ಮೂಲಕನೂ ಹೇಳ್ತಾನೆ, ಹೌದಿಲ್ಲ? ಹಂಗ ಬರವಣಿಗೆಯ ಮೂಲಕ ನಮ್ಮ ವಿಚಾರಗಳನ್ನ, ಆಮೇಲೆ ನಮ್ಮ ಸಂಗತಿಗಳನ್ನ, ನಮ್ಮಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಹಂಚ್ಕೊಳ್ಳೋದನ್ನ ನಾವು ಏನಂತ ಕರಿತೀವಿ? ಓಕೆ, ಮೊದಲೇದ್ದು ಪತ್ರಲೇಖನ, ಎರಡನೇದ್ದು ಸಂಭಾಷಣೆ, ಮೂರನೇದ್ದು ಸಂದರ್ಶನ, ನಾಲ್ಕನೇದ್ದು ಏನಪ್ಪಾ ಅಂದ್ರ ಕ್ಷೇತ್ರ ಭೇಟಿ. ಇದ್ರೊಳಗ ಆನ್ಸರ್ ಯಾವ್ದು ಸರಿ ಆಗ್ತೈತಿ ಹೇಳ್ರಿ ನೋಡೋಣ. ಓಕೆ, ಯಾವ್ದಂತಂದ್ರೆ ಪತ್ರಲೇಖನ. ಹೌದಾ? ನಾವು ಪತ್ರ ಬರಿತೀವಿ. ಪತ್ರ ಹೆಂಗ್ ಬರಿತೀವಿ? ನಾವು ಪೆನ್ ತಗೊಂಡು, ಪೇಪರ್ ತಗೊಂಡು ಬರೆದು ಏನ್ ಮಾಡ್ತೀವಿ? ಕಳಿಸ್ತೇವೆ, ಹೋದಿಲ್ಲ? ಬರೆದು ಕಳಿಸ್ತೇವೆ, ಹೋದಿಲ್ಲ? ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬರವಣಿಗೆಯ ಮೂಲಕ ನಮ್ಮ ವಿಚಾರವನ್ನ, ಸಂಗತಿಗಳನ್ನ, ಆಮೇಲೆ ನಮ್ಮ ಭಾವನೆಗಳನ್ನ, ನಮ್ಮ ಯೋಚನೆಗಳನ್ನ ಇನ್ನೊಬ್ಬರಿಗೆ ತಿಳಿಸೋದನ್ನ ನಾವ್ ಏನಂತ ಕರಿತೇವೆ ಅಂದ್ರೆ ಪತ್ರಲೇಖನ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಓಕೆ, ಇನ್ನ ಸಂಭಾಷಣೆ ಅಂತಂದ್ರೆ ಅವ್ರ ಜೊತೆ ಮಾತಾಡೋದು. ಸಂಭಾಷಣೆ ಅಂತಂದ್ರೆ ಏನೋ ಅವ್ರ ಜೊತೆ ಮಾತಾಡೋದು, ಅವ್ರ ಜೊತೆ ಮಾತಿನ ಮೂಲಕ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನ, ಭಾವನೆಗಳನ್ನ ಅವ್ರಿಗೆ ವ್ಯಕ್ತಪಡಿಸೋದನ್ನ ನಾವೇನಂತ ಕರಿತೀವಿ? ಸಂಭಾಷಣೆ ಅಂತ ಕರಿತೀವಿ. ಇನ್ನ ಸಂದರ್ಶನ ಅಂದ್ರೆ ಒಬ್ಬನ ಕರೆದು ಕುಂದರ್ಸಿ ಅವ್ರಿಗೆ ಏನ್ ಮಾಡೋದು? ಪ್ರಶ್ನೆ ಕೇಳೋದು. ಹೌದಾ? ಅವ್ರಿಗೆ ನಿಮ್ಗೆ ಏನ್ ವಿಷಯಗಳು ಬೇಕಾಗಿರ್ತೈತಲ್ಲ ಅದ್ರ ರಿಲೇಟೆಡ್ ಅವರಿಗೆ ಪ್ರಶ್ನೆ ಕೇಳಿ ಅವರಿಂದ ಏನ್ ಮಾಡೋದು ಅಂದ್ರೆ ಮಾಹಿತಿಯನ್ನ ಪಡ್ಕೊಳ್ಳೋದು, ಮತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಅವ್ರಿಗೆ ಏನ್ ಮಾಡೋದು? ತಿಳಿಸೋದು. ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಸಂದರ್ಶನ ಅಂತ ಕರಿತೀವಿ. ಇನ್ನ ಕ್ಷೇತ್ರ ಭೇಟಿ ಅಂತಂದಾಗ, ಕ್ಷೇತ್ರ ಅಂದ್ರೆ ಯಾವ್ದು? ನಿಮ್ಮ ಟೂರಿಸ್ಟ್ ಪ್ಲೇಸಿಗೆ ಹೋಗೋದಲ್ಲಿ, ಅಂದ್ರೆ ನೀವೇನ್ ಟೂರಿಗೆ ಹೋಗ್ತಿರಲ್ಲ, ಟೂರಿಗೆ ಹೋಗಿರ್ಬೋದು, ದೇವಸ್ಥಾನಕ್ಕೆ ಹೋಗಿರ್ಬೋದು, ಆಮೇಲೆ ಏನಾದ್ರು ಪಾರ್ಕಿಗೆ ಹೋಗಿರ್ಬೋದು, ಅಲ್ಲಿ ಹೋಗಿ ಅಲ್ಲಿರ್ತಕ್ಕಂಥ ಏನು ಸಂಗತಿಗಳದಾವ, ಅಲ್ಲಿ ಏನು ವಿಚಾರಗಳದಾವು, ಅದನ್ನ ಎಲ್ಲವನ್ನು ಏನ್ ಮಾಡೋದು? ತಿಳ್ಕೊಳ್ಳೋದು. ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಕ್ಷೇತ್ರ ಭೇಟಿ ಅಂತ ಕರಿತೀವಿ. ಓಕೆ, ಹಾಗಾದ್ರೆ ಬರವಣಿಗೆಯ ಮೂಲಕ ವಿಚಾರಗಳನ್ನ ಇನ್ನೊಬ್ಬರಿಗೆ ತಿಳಿಸುವಂತ ಪ್ರಕ್ರಿಯೆಯನ್ನ ಚಟುವಟಿಕೆಯನ್ನ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ? ಪತ್ರಲೇಖನ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ನಾಲ್ಕನೇದು ಯಾವ್ದಪ್ಪ ಅಂತಂದ್ರ ನಾಲ್ಕನೇ ಪ್ರಶ್ನೆ,
ಅನುಕರಣಾವ್ಯಯಕ್ಕೆ ಉದಾಹರಣೆ. ಅನುಕರಣಾವ್ಯಯಕ್ಕೆ ಉದಾಹರಣೆ ಮೊದಲೇದ್ದು ಮನೆ ಮಠ, ಎರಡನೇದ್ದು ರಪರಪ, ಮೂರನೇದ್ದು ಕೆರೆಕಟ್ಟೆ, ನಾಲ್ಕನೇದ್ದು ಮರಗಿಡ. ಹಾಗಾದ್ರೆ ಇದರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತದೆ ಹೇಳ್ರಿ? ಓಕೆ, ಸರಿಯಾದ ಉತ್ತರ ರಪರಪ. ರಪರಪ ಅನ್ನೋದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅನುಕರಣಾವ್ಯಯ ಅಂತ ಕರಿತೀವಿ. ಅವ್ಯಯಗಳು ಅಂತ ಬರ್ತಾವ, ಹೌದಾ? ಸಾಮಾನ್ಯ ಅವ್ಯಯ, ಅನುಕರಣಾವ್ಯಯ ಅಂತ ಅವ್ಯಯಗಳು ಬರ್ತಾವ. ಇದ್ರ ಬಗ್ಗೆ ನಾನು ನಿಮ್ಗೆ ಮುಂದಿನ ತರಗತಿಯೊಳಗೆ ನಾನು ಹೇಳ್ತಾ ಹೋಗ್ತೇನಂತ. ಓಕೆ ಓಕೆ ಹಾಗಾದ್ರೆ ಮನೆ ಮಠ. ಮನೆ ಮಠ ಯಾಕೆ ಬರೋಂಗಿಲ್ಲ ಅಂದ್ರೆ ಮನೆ ಅನ್ನೋದು ಅರ್ಥ ಐತಿ, ಮಠ ಅನ್ನೋದು ಕೂಡ ಏನೈತಿ ಅರ್ಥ ಐತಿ. ಎರಡೂ ಕೂಡ ಮನೆ ಅನ್ನೋದು ಅರ್ಥವನ್ನ ಕೊಡ್ತೈತಿ. ಮನೆ ಅಂದ್ರೆ ಮನೆ, ಮಠ ಅಂತಂದ್ರೇನು ದೇವಸ್ಥಾನ. ಓಕೆ, ಮನೆ ಅನ್ನೋದು ಕೂಡ ಅರ್ಥ ಕೊಡ್ತೈತಿ, ಮಠ ಅನ್ನೋದು ಕೂಡ ಅರ್ಥ ಕೊಡ್ತೈತಿ. ಇವೆರಡನ್ನು ಸಹಿತ ಏನ್ ಮಾಡಿದ್ರೆ ಜೋಡಿಸಿಟ್ಟಿದ್ದಾರೆ. ಇವುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಜೋಡು ನುಡಿಗಳಂತ ಕರಿತೀವಿ. ಮನೆ ಮಠ ಅದಕ್ಕೆ ನಾವೇನಂತ ಕರಿತೀವಿ? ಜೋಡು ನುಡಿಗಳಂತ ಕರಿತೀವಿ. ಇನ್ನು ಕೆರೆ ಮತ್ತು ಕಟ್ಟೆ, ಇವು ಕೂಡ ಜೋಡಿ ನುಡಿಗಳು. ಕೆರೆ ಅಂತಂದ್ರೂ ಅರ್ಥ ಬರ್ತೈತಿ, ಕಟ್ಟೆ ಅಂದ್ರೂ ಕೂಡ ಏನ್ ಬರ್ತೈತಿ ಅರ್ಥ ಬರ್ತೈತಿ. ಇವು ಕೂಡ ಏನಾಗ್ತಾವ ಹೇಳ್ರಿ? ಜೋಡು ನುಡಿಗಳಾಗ್ತಾವ. ಇನ್ನ ಮರ ಗಿಡ, ಇವು ಕೂಡ ಏನಾಗ್ತಾವು? ಒಂದಕ್ಕೊಂದು ಸಂಬಂಧ ಹೊಂದಿದಾವ ಮತ್ ಇವು ಅರ್ಥವನ್ನು ಕೊಡ್ತಾವ್. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಜೋಡು ನುಡಿಗಳಂತ ಕರಿತೀವಿ. ಇನ್ನ ಅನುಕರಣಾವ್ಯಯಗಳು ಅಂತಂದ್ರ ರಪರಪ, ಇದಕ್ಕೆ ಏನಾದ್ರೂ ಅರ್ಥ ಐತ್ಯಾ? ಇಲ್ಲ. ಇದನ್ನ ಒಂದನ್ನ ನಾವು ಹೆಂಗ ಹೇಳಿದೇವಲ್ಲ ಅದೇ ರೀತಿ ಮತ್ತೊಂದ್ಸಲ ಅನುಕರಣೆ ಮಾಡಿ ಏನ್ ಮಾಡಕ್ ಕುಂತೀವಿ? ಇದಕ್ಕ ಹೇಳಕ್ ಕುಂತೀವಿ. ಅರ್ಥ ಇದ್ದು ಅವುಗಳು ಒಂದಾಗಿದ್ರೆ ನಾವು ಅವುಗಳಿಗೆ ಏನಂತ ಕರಿತೀವಿ? ಜೋಡು ನುಡಿಗಳಂತ ಕರಿತೀವಿ. ಅರ್ಥ ಇಲ್ದೇನೆ ನಾವು ವಾಪಸ್ ಅದನ್ನ ರಿಪೀಟ್ ಹೇಳಿದ್ರೆ ನಾವು ಅವುಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ಅನುಕರಣಾವ್ಯಯಗಳು ಅಂತ ಕರಿತೀವಿ. ರಪರಪ, ಪಟಪಟ, ಸರಸರ, ಬಡಬಡ, ಹೌದಾ? ಗುಡುಗುಡು, ಇವೆಲ್ಲಕ್ಕೆ ಅರ್ಥನೇ ಇಲ್ಲ. ಬಟ್ ರಪರಪ ಅಂದಾಗ ಮಳೆ ಹೆಂಗ್ ಬರ್ತಿರ್ತತಿ, ರಪರಪ ಬರ್ತಿರ್ತತಿ. ಈ ಶಬ್ದ ಕೇಳಿದಾಗ ನಮ್ಮಲ್ಲಿ ಏನೋ ಒಂದು ವಿಚಾರ, ಒಂದ್ ಥಿಂಕಿಂಗ್, ಒಂದ್ ಇಮ್ಯಾಜಿನೇಷನ್ ನಮ್ಮಲ್ಲಿ ಬರ್ತತಿ, ಹೌದಾ? ಆದ್ರೆ ಅದಕ್ಕೆ ಏನಿರಂಗಿಲ್ಲ, ಮೀನಿಂಗ್ ಇರಂಗಿಲ್ಲ. ಇವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅನುಕರಣಾವ್ಯಯಗಳು ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೇವಿ. ಇನ್ನ ಇದು ರಿಲೇಟೆಡ್ ನಾನು ನೆಕ್ಸ್ಟ್ ನಿಮ್ಗೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಪ್ರತಿದಿನ ನೀವು ಆಪ್ ಒಳಗೆ ಏನ್ ಮಾಡ್ರಿ ಅಂತಂದ್ರೆ ಕ್ಲಾಸಸ್ ಅನ್ನ ತಪ್ಪದೆ ನೋಡ್ಕೊಂತ ಬರ್ರಿ. ಅಂದಾಗ ಈ ರೀತಿ ಅಂತ ಗ್ರಾಮರ್ ಪಾರ್ಟ್ ನಿಮ್ಗೆಲ್ಲಾನು ಅರ್ಥ ಆಗ್ತಾ ಹೋಗ್ತೈತಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಮೊದಲೇದು ಕುವೆಂಪು, ಎರಡನೇದು ಜೆ ಶಿವರುದ್ರಪ್ಪ, ಮೂರನೇದು ಗೋವಿಂದ ಪೈ, ನಾಲ್ಕನೇದು ಯಾವ್ದಂದ್ರ ಗಿರೀಶ್ ಕಾರ್ನಾಡ್. ಹಾಗಾದ್ರೆ ಕನ್ನಡದ ಮೊದಲ ರಾಷ್ಟ್ರಕವಿ ಅಂತ ನಾವು ಯಾರನ್ನ ಕರಿತೀವಪ್ಪ ಅಂತಂದ್ರೆ ಗೋವಿಂದ ಪೈ ಅವರನ್ನ ಕರಿತೀವಿ. ಹಾಗಾದ್ರೆ ಕನ್ನಡದ ಎರಡನೇ ರಾಷ್ಟ್ರಕವಿ ಯಾರು? ಕುವೆಂಪು. ಕನ್ನಡದ ಮೂರನೇ ರಾಷ್ಟ್ರಕವಿ ಯಾರು? GS ಶಿವರುದ್ರಪ್ಪ. ಓಕೆ, ಹಾಗಾದ್ರೆ ಗಿರೀಶ್ ಕಾರ್ನಾಡ್ ಅವ್ರಿಗೆ ಏನಪ್ಪಾ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿ ಬಂದೈತಿ. ನಮ್ಮ ಕರ್ನಾಟಕದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಂತವ್ರು ಒಟ್ಟು ಎಷ್ಟು ಜನ ಅಂತಂದ್ರ 8 ಜನ. ನಿಮಗ ಎನಿ ಕಂಡೀಷನ್ ನಿಮ್ಗೆ ಕ್ವಶನ್ ಬಿದ್ದೇ ಬೀಳತೈತಿ. ಒಂದ್ ಮುರಾರ್ಜಿ ಒಳಗಾದ್ರೂ ಬೀಳ್ಬಹುದು, ಆದರ್ಶ, ಆಳ್ವಾಸ್, ಕಿತ್ತೂರಾಣಿ ಚೆನ್ನಮ್ಮ, ನಿಮ್ ನವೋದಯ ಯಾವ್ದಾದ್ರೂ ಎಕ್ಸಾಮ್ ಒಳಗ್ ಬೀಳ್ಬಹುದು. ಒಟ್ಟ ಈ ಒಂದ್ ರಾಷ್ಟ್ರ ಕವಿಗಳ ಬಗ್ಗೆ ಮತ್ತೆ ಏನಪ್ಪಾ ಅಂತಂದ್ರ ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಪಡೆದವರು, ಆಮೇಲೆ ಪ್ರೆಸೆಂಟ್ ಇರ್ತಕ್ಕಂತ ಏನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬಹುದು, ಆಮೇಲೆ ಬೇರೆ ಬೇರೆ ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಅಂದ್ರೆ ನಿಮ್ಮ ಪ್ರಚಲಿತ ಘಟನೆಗಳಿಗೆ ಏನು ಸಂಬಂಧಪಟ್ಟಂತ ಪ್ರಶ್ನೆಗಳು ನಿಮ್ಗೆ ಏನ್ ಮಾಡ್ತಾ ಇರ್ತಾವ ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ ಒಳಗೆ ಬೀಳ್ತಾ ಇರ್ತಾವ. ಇವುಗಳಿಗೆ ನಾನು ಪ್ರತಿನಿತ್ಯ ನಿಮ್ಗೆ ಏನ್ ಮಾಡ್ತಾ ಇರ್ತಾನೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತಾನೆ. ಓಕೆ, ಈ ರೀತಿ ತರಗತಿಗಳನ್ನ ನೀವೇನ್ ಮಾಡ್ಬೇಕಂದ್ರ ತಪ್ಪದೆ ಪ್ರತಿದಿನಾನು ನೋಡ್ಲೇಬೇಕು. ನಿಮ್ಗೆ ಇದು ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ. ನಾನು ಎಷ್ಟು ಕ್ವಶನ್ ತೆಗೆದೇನೆ? ಓನ್ಲಿ 5 ಕ್ವಶನ್ ಅಷ್ಟೇ ತೆಗೆದೇನೆ ಇಲ್ಲಿ. ಬಟ್ ನಿಮ್ಗೆ ಎಷ್ಟು ಇರ್ತಾವಪ್ಪ ಅಂತಂದ್ರೆ 25, ಆಮೇಲೆ ನವೋದಯ ಎಕ್ಸಾಮ್ ಒಳಗೆ 20, ಆಮೇಲೆ ಮತ್ತೊಂದು ಎಕ್ಸಾಮ್ ಒಳಗೆ ಏನಪ್ಪಾ ಅಂದ್ರೆ 30. ಈ ರೀತಿ ಪ್ರಶ್ನೆಗಳು ನಿಮ್ಗೆ ಇದು ಒಂದು ಸಬ್ಜೆಕ್ಟ್ ರಿಲೇಟೆಡ್ ಮಾತ್ರ. ಅಂದ್ರೆ ಟೋಟಲ್ 100 ಅಂಕಗಳಿಗೆ ಸಂಬಂಧಪಟ್ಟಂತ 100 ಪ್ರಶ್ನೆಗಳನ್ನ ಒಳಗೊಂಡಿರ್ತದ. ಅಂಕಗಳು ಎಷ್ಟಿರ್ತಾವು? ಮುರಾರ್ಜಿ ಒಳಗ, ನಿಮ್ಮ ಆಳ್ವಾಸ್ ಒಳಗ, ಆದರ್ಶ ಎಕ್ಸಾಮ್ ಒಳಗೆಲ್ಲ 100 ಇರ್ತಾವ. ಎಷ್ಟು ಪ್ರಶ್ನೆಗಳು ಎಷ್ಟಿರ್ತಾವು? 100 ಪ್ರಶ್ನೆ ಇರ್ತಾವು. ಮತ್ತೆ ಅಂಕಗಳು ಸಹಿತ 100 ಇರ್ತಾವ. ನಿಮ್ಮ ನವೋದಯ ಒಳಗ 80 ಪ್ರಶ್ನೆ ಇರ್ತಾವ, 100 ಅಂಕಗಳಿರ್ತಾವ. ಅಲ್ಲಿ ನಿಮ್ಮ ಕನ್ನಡ ರಿಲೇಟೆಡ್ ಪ್ರಶ್ನೆಗಳನ್ನ ಕೇಳ್ತಾರ. ಅದಕ್ಕೋಸ್ಕರ ಈ ರೀತಿ ತರಗತಿಗಳನ್ನ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪ್ರತಿನಿತ್ಯ ತರಗತಿಗಳನ್ನ ನೋಡ್ತಾ ಹೋಗ್ರಿ, ನಿಮಗೆ ಏನಾಗ್ತೈತಿ? ಈಸಿ ಆಗ್ತಾ ಹೋಗ್ತೈತಿ. ಓಕೆ, ನೆಕ್ಸ್ಟ್ ಇನ್ನ ನೆಕ್ಸ್ಟ್ ನೋಡ್ರಿ ಇಂಗ್ಲಿಷ್ ರಿಲೇಟೆಡ್ ಪ್ರಶ್ನೆಗಳನ್ನ ನಾವು ಮುಂದಿನ ತರಗತಿಯೊಳಗೆ ಏನ್ ಮಾಡ್ತಾ ಹೋಗೋಣಂತ ನೋಡ್ತಾ ಹೋಗೋಣಂತ. ಓಕೆ, ಮುಂದಿನ ತರಗತಿಯೊಳಗೆ ಇದು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬಿಡಿಸೋಣಂತ. ಓಕೆ, ಥ್ಯಾಂಕ್ ಯು.